ಕೋಟೇಶ್ವರ. ಕರಾವಳಿ ಆಟೋ ಪ್ರೀಮಿಯರ್ ಲೀಗ್ 2021 ಲೀಗ್ ಮಾದರಿ ಒಂದು ಪಂದ್ಯಕೂಟ ಸಾಗ್ತಾ ಇದೆ. ಪ್ರಥಮ ಪಂದ್ಯದಲ್ಲಿ ಜಯಶಾಲಿಯಾದಂತಹ ಕರಾವಳಿ ಆಟೋ ಈ ಬಾರಿ ಸಿ ಬಾಯ್ಸ್ ಪರವಾಗಿ ಅದೃಷ್ಟದ ನಾಣ್ಯ ಚಿಮ್ಮುಕೆಯನ್ನ ಗೆದ್ದದ ತಂಡ ಸಿ ಬಾಯ್ಸ್ ಕ್ಷೇತ್ರಕ್ಷಣೆಯನ್ನ ಆಯ್ದುಕೊಂಡಿದೆ. ಈ ಬಾರಿ ಪ್ರಜ್ವಲ್ ಟು ಎಂ ಸಲೀಂ ಸಿಂಧೂಶ್ ಲಾಂಗ್ ಆನ್ ಕಡೆ ಷಡ್ಕ. ಸಲೀಂ ಮುಖೇನ ಪ್ರಥಮ ಷಡ್ಕವನ್ನ ಕಾಡ್ತಾ ಇದೆ. ಪ್ರಥಮ ಪಂದ್ಯದ ಪಂದ್ಯ ಪುರುಷ ಆಟಗಾರ ಕೂಡ ಸಲೀಂ. ಈ ಬಾರಿ ಸಿ ಬಾಯ್ಸ್ ಸ್ಟ್ರೈಕರ್ ವಿಭಾಗದಲ್ಲಿ ಸಲೀಂ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ, ಉಡುಪಿ ಪರಿಸರದ ಬಹಳಷ್ಟು ಅನುಭವಿ ಆಟಗಾರ ಇಮ್ರಾನ್ ಕೋಟೇಶ್ವರ. ಹಾಗೆಯೇ ಎಷ್ಟುಗಾರಿಕೆ ವಿಭಾಗದಲ್ಲಿ ಪ್ರಜ್ವಲ್. ಒಂದೆಡೆ ಬಲಿಷ್ಠ ತಂಡವನ್ನ ಹೊಂದಿದಂತಹ ತಂಡ ಸಿ ಬಾಯ್ಸ್. ಪಚ್ಚು, ಜೆಕೆ, ಶೈಲೇಶ್, ಪ್ರಜ್ವಲ್, ಕ್ಲೀವನ್, ಅಶೋಕ್, ಬಹಳಷ್ಟು ಅನುಭವಿ ಆಟಗಾರನ ಒಳಗೊಂಡ ತಂಡ ಸಿ ಬಾಯ್ಸ್. 4 ಓಟಗಳ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 4 ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 10. ಏನು ಪ್ರಥಮ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 10. ಪ್ರಜ್ವಲ್ ಎಸ್ತುಗಾರಿಕೆ ಭಾಗದಲ್ಲಿ ಪರಿಚಯವನ್ನು ಕಂಡ್ರೆ ಸ್ಟ್ರೈಕರ್ ಭಾಗದಲ್ಲಿ ಸಲೀಂ. ಕರಾವಳಿ ಆಟೋ ಪರವಾಗಿ ಬಲಿಷ್ಠ ದಾಂಡಿಗತನವನ್ನು ಹೊಂದಿದಂತಹ ತಂಡ ಕರಾವಳಿ ಆಟೋ. ರಾಜ ಸಾಲಿಗ್ರಾಮ, ಇಮ್ರಾನ್ ಕೋಟೇಶ್ವರ, ಸಲೀಂ, ಈಲು, ರೋವೆಲ್, ಬಹಳಷ್ಟು ಅನುಭವಿ ಆಟಗಾರರು ಕೂಡ ಈ ಒಂದು ಕರಾವಳಿ ಆಟೋ ಪರವಾಗಿ. ವೈಡ್ ಬಾಲ್, ನೋ ಬಾಲ್. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ నో బాల్. తీటుండా ఇజ్జాన్ ఇది తలపన ఎజ్జి అవుతూ కరించి తిరిగాడు మన. ಪ್ರಥಮ ಓವರ್ ಚಾಲ್ತಿಯಲ್ಲಿ ಪ್ರಜ್ವಲ್ ಸ್ವಲ್ಪ ಮಟ್ಟಿಗೆ ದುಬಾರಿ ಎತ್ತುಗಾರಿಕೆ ಕೂಡ ಪ್ರಜ್ವಲ್ ಮುಖೇನ ಕಾಣ್ತಾ ಇದೆ. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ. ಡಾಟೆಡ್ ಡೆಲಿವರಿ. ಪ್ರಥಮ ಓವರ್ ಚಾಲ್ತಿಯಲ್ಲಿ ಪ್ರಜ್ವಲ್ ಟು ಉತ್ತಮ ರೀತಿಯ ಹೊಡೆತ. ಲಾಂಗ್ ಔಟ್ ಕಡೆ ತೇಳ್ತಾ ಇದೆ. ಷಡ್ಕ. ಸಲೀಂ ಮುಖೇನ ಸತತವಾಗಿ ಬಿರುಸಿನ ಆಟಗಾರಿಕೆ ಕೂಡ ತೋರ್ಪಡಿಸ್ತಾ ಇದೆ ಸಲೀಂ. ಪ್ರಥಮ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 17. ಪ್ರಥಮ ಓವರ್ ಚಾಲ್ತಿಯಲ್ಲಿ ಬಿರುಸಿನ ಆಟಗಾರಿಕೆ ತೋರ್ಪಡಿಸ್ತಾ ಇದೆ ಸಲೀಂ ಮುಖೇನ. ಪ್ರಥಮ ಪಂದ್ಯಕೂಟದಲ್ಲಿ ಪಂದ್ಯ ಪುರುಷ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ ಸಲೀಂ. ಒಂದೆಡೆ ಸಲೀಂ ಆಟಗಾರಿಕೆ ಆದ್ರೆ ಇನ್ನೊಂದೆಡೆ ಇಮ್ರಾನ್ ಕೋಟೇಶ್ವರ. ತದನಂತರದ ಆಟಗಾರ ರಾಜ ಸಾಲಿಗ್ರಾಮ, ರೋವೆಲ್, ಏಲು ಮುಂತಾದ ಬಲಿಷ್ಠ ದಾಂಡಿಗತನವನ್ನು ಹೊಂದಿದಂತ ತಂಡ ಕರಾವಳಿ ಆಟೋ. ಹಾಗೆ ಎತ್ತುಗಾರಿಕೆ ಭಾಗದಲ್ಲಿ ಪ್ರಜ್ವಲ್ ಸತತವಾಗಿ ದುಬಾರಿ ಎಸೆತಗಾರಿಕೆ ಷಡ್ಕ. 23. ಕೊನೆ 1 ಎಸೆತ ಬಾಕಿವೆ. 23. 23. ಸಲೀಂ ಮುಖೇನ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆ ಸಲೀಂ ಮುಖೇನ ಕಂಡುಕೊಳ್ತಾ ಇದ್ದಾವೆ. ಪ್ರಥಮ ಪಂದ್ಯದಲ್ಲೂ ಕೂಡ ಬರೋಬ್ಬರಿ 44 ರನ್ ಅನ್ನು ಹಿಡಿದಂತ ಆಟಗಾರ ಸಲೀಂ. ಈ ಬಾರಿ ಕರಾವಳಿ ಆಟೋ ಪರವಾಗಿ ಸಲೀಂ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ 23 ಫಾರ್ ನೋ ಲಾಸ್. ಆದಷ್ಟು ಬೇಗ ತೀರ್ಮಾನಿಕರು ಪಂದ್ಯಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಕರಾವಳಿ ಆಟೋ ಇವರ ಪ್ರಾಯೋಗಿಕದಲ್ಲಿ ಈ ಒಂದು ಲೀಗ್ ಮಾದರಿಯ ಪಂದ್ಯಕೂಟ ಸಾಗ್ತಾ ಇದೆ. ಉತ್ತಮ ರೀತಿಯ ಎಸೆತ. 1 ರನ್ನಿನ ಸೇರ್ಪಡೆ. ಮುಕ್ತಾಯಗೊಂಡ ಪ್ರಥಮ ಓವರ್ನಲ್ಲಿ ತಂಡದ ಮೊತ್ತ 24 ನೋ ಲಾಸ್. 24. ಮುಕ್ತಾಯಗೊಂಡ ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 24. ಬಹಳಷ್ಟು ದುಬಾರಿ ಎಸೆಗಾರಿಕೆ ಕೂಡ ಪ್ರಜ್ವಲ್ ಮುಖೇನ ಕಂಡುಕೊಂಡ್ರೆ
ದಯವಿಟ್ಟು ಇತ್ತೊಂದು ತಂಡದ 12ನೇ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕು. ಕರಾವಳಿ ಹಾಗೇನೆ ಸಿ ಬಾಯ್ಸ್. ಬೌಲರ್ ನೇಮ್ ಎಸ್ತಗಾರಿಕೆ ಭಾಗದಲ್ಲಿ ಕೃಷ್ಣ ಪರಿಚಯವನ್ನ ಕಾಣ್ತಾ ಇದ್ದಾವೆ ಸಿ ಬಾಯ್ಸ್ ಮುಖೇನ. ಬಹಳಷ್ಟು ಅನುಭವಿ ಎಸ್ತಗಾರಿಕೆಯನ್ನು ಒಳಗೊಂಡ ತಂಡ. ಶೈಲೇಶ್, ಪ್ರಶಾಂತ್, ಜೆಕೆ, ಕೃಷ್ಣ, ಕ್ಲೇವನ್, ಮತಾಯ್ಸ್. ಆದಷ್ಟು ಬಲಿಷ್ಠ ದಾಂಡಿಗರನ್ನ ಒಳಗೊಂಡಂತ ತಂಡ ಕೂಡ ಸಿ ಬಾಯ್ಸ್. ಹಾಗೇನೆ ಕರಾವಳಿ ಆಟೋ, ರಮೇಶ್ ಪೂಜಾರಿ ಮಾಲಕತ್ವದ ಈ ಒಂದು ಸಂಸ್ಥೆ ಕರಾವಳಿ ಆಟೋ. ಹಾಗೇನೆ ರಂಜಿತ್, ಹಾಗೇನೆ ಸಸ್ತಾ ಇವರ ಮಾಲೀಕತ್ವದ ತಂಡ ಸಿ ಬಾಯ್ಸ್. ಮಧ್ಯ ಉತ್ತಮ ರೀತಿಯ ಹೊಡೆತ. ಸಲೀಂ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲೇ ಸಲೀಂ ಪ್ರಥಮ ಎಸೆತ, ಪ್ರಥಮ ಉದ್ದರಿಯ ಸಫಲತೆ ಎಸ್ತುಗಾರಿಕೆ ಕೃಷ್ಣ ಮುಖೇನ. ಆರಂಭಿಕ ದಾಂಡು ಸಲೀಂ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಮತ್ತೋರು ಹೊಸ ದಾಂಡಿಗ ರಾಜಾ ಸಾಲಿಗ್ರಾಮ ಎಂಟ್ರಿ ಕೊಡ್ತಾ ಇದೆ. ಸಿ ಬಾಯ್ಸ್ ದಯವಿಟ್ಟು ತಮ್ಮ 12ನೇ ಆಟಗಾರ ಇಲ್ಲಿ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಕ್ಯಾಚ್ ಬಾತಿನೇರು ಕ್ಯಾಚ್ ಬಾತೀನಿ ಹೇಗೊತ್ತೇನ ಪುದರ್ ಬೋರ್ಡ್ ರಾಜಾ ಸಾಲಿಗ್ರಾಮ ಎಂಟ್ರಿ ಕಾಣ್ತಾ ಇದೆ. ಉಡುಪಿ ಕುಂದಾಪುರ ಪರಿಸರದ ಹೆಸರುವಾಸಿ ಆಟಗಾರ ರಾಜಾ ಸಾಲಿಗ್ರಾಮ. ಟೆನ್ನಿಸ್ ಬಾಲ್ ನ ಅಗ್ರ ಕ್ರಮಾಂಕದ ಆಟಗಾರ ರಾಜಾ ಸಾಲಿಗ್ರಾಮ ಈ ಬಾರಿ ಕರಾವಳಿ ಆಟೋ ಪರವಾಗಿ. ಜಾನ್ಸನ್ ಕುಂದಾಪುರ, ರಿಯಲ್ ಫೈಟರ್ಸ್ ಮಲ್ಪೆ ಈ ಒಂದು ತಂಡಗಳಲ್ಲಿ ಆಡಿದಂತ ಅನುಭವಿ ಆಟಗಾರ ರಾಜಾ ಸಾಲಿಗ್ರಾಮ ಈ ಒಂದು ಪಂದ್ಯಾಕೂಟವನ್ನ ಆಡ್ತಾ ಇದ್ದಾರೆ. ಕರಾವಳಿ ಆಟೋ ಪರವಾಗಿ ರಾಜಾ ಸಾಲಿಗ್ರಾಮ ಆಟವನ್ನ ಆಡ್ತಾ ಇದ್ದಾರೆ. ಸ್ಟ್ರೈಕರ್ ಭಾಗದಲ್ಲಿ ರಾಜಾ ಸಾಲಿಗ್ರಾಮ, ನಾನ್ ಸ್ಟ್ರೈಕರ್ ಭಾಗದಲ್ಲೇ 31 ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ದುಬಾರಿ ಎತ್ತುಗಾರಿಕೆ ಕೂಡ ಕಂಡುಕೊಂಡ್ರು. ಉತ್ತಮ ರೀತಿಯ ಎತ್ತುಗಾರಿಕೆ ಕಂಡುಕೊಂಡ್ರು ಕೂಡ ಅಷ್ಟೇ ಉತ್ತಮ ರೀತಿಯ ಹೊಡೆತ ಕೂಡ. ಇಮ್ರಾನ್ ಕೋಟೇಶ್ವರ 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಬಹಳಷ್ಟು ಅನುಭವಿ ಎಸೆತಗಾರ ಕೂಡ ಕೃಷ್ಣ ಸಿ ಬಾಯ್ಸ್ ಪರವಾಗಿ. ನೆಕ್ಸ್ಟ್ ಮ್ಯಾಚ್ ಮಧ್ಯ ರಾಜಾ ಸಾಲಿಗ್ರಾಮ ತನ್ನ ಕಾಲ್ತಿನ ಪ್ರಥಮ ಷಟ್ಕ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಾರಿಕೆ. ಬಲಿಷ್ಠ ದಾಂಡಿಗತನವನ್ನ ಹೊಂದಿದಂತ ತಂಡ ಕರಾವಳಿ ಆಟೋ. ಇಮ್ರಾನ್ ಕೋಟೇಶ್ವರ, ರಾಜಾ ಸಾಲಿಗ್ರಾಮ, ರೋವೆಲ್, ಇಲು, ಶಾನ್ ಬಹಳಷ್ಟು ಉತ್ತಮ ದಾಂಡಿಗರನ್ನು ಒಳಗೊಂಡಂತ ತಂಡ ಕರಾವಳಿ ಆಟೋ. ಹಾಗನೆ ಅನುಭವಿ ಎಸೆತಗಾರನನ್ನು ಒಳಗೊಂಡಂತ ತಂಡ ಕೂಡ ಸಿ ಬಾಯ್ಸ್. ಶೈಲೇಶ್ ಮಲ್ಲಾರ್, ಪಚ್ಚು, ಜೆಕೆ, ಕೃಷ್ಣ ಉತ್ತಮ ರೀತಿಯ ಎಸೆತಗಾರರು ಕೂಡ ಈ ಒಂದು ಪಂದ್ಯಾಕೂಟವನ್ನ ಆಡ್ತಾ ಇದ್ದಾರೆ. ರಾಜಾ ಕ್ಲೀನ್ ಬೌಲ್ಡ್ ರಾಜಾ ಸಾಲಿಗ್ರಾಮ ಪಂದ್ಯ ವೀಕ್ಷಣೆ ಅಲ್ಲ ದ್ವಿತೀಯ ಓವರ್ನ ಚಾಲ್ತಿಯಲ್ಲೇ ಉತ್ತಮ ರೀತಿಯ ಎಸೆತಗಾರಿಕೆ ಕೃಷ್ಣ ಮುಖೇನ. ಹೊಸ ದಾಂಡಿಗ ಶೆಜಾನ್ ಎಂಟ್ರಿ ಕಾಣ್ತಾ ಇದೆ. ಇರುವ ಪರಿಸರದ ಆಟಗಾರ ಶೆಜಾನ್ ಈ ಬಾರಿ ಕರಾವಳಿ ಆಟೋ ಪರವಾಗಿ ದಾಂಡಿಗತನವನ್ನ ಕಾಣ್ತಾ ಇದ್ದಾವೆ. ರಾಜಾ ಸಾಲಿಗ್ರಾಮ ಪಂದ್ಯ ವೀಕ್ಷಣೆ ಅಲ್ಲ ದ್ವಿತೀಯ ಓವರ್ನ ಮುಕ್ತಾಯಗೊಂಡ ದ್ವಿತೀಯ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 38, ಲಾಸ್ ಆಫ್ 2 ವಿಕೆಟ್ಸ್. ಹೊಸ ದಾಂಡಿಗ ಶೆಜಾನ್, ಸ್ಟ್ರೈಕರ್ ಅಲ್ಲಿ ಇಮ್ರಾನ್ ಕೋಟೇಶ್ವರ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶೆಜಾನ್. ಎತ್ತಗಾರಿಕೆ ಭಾಗದಲ್ಲಿ ಪಚ್ಚು ಯಾನೆ ಪ್ರಶಾಂತ್. ದುಬೈ ಪರಿಸರದಲ್ಲಿ ಹಲವಾರು ಪಂದ್ಯಾಕೂಟವನ್ನು ಆಡಿದಂತ ಎತ್ತಗಾರ ಪಚ್ಚು. ಆರಂಭಿಕ ಹಂತದಲ್ಲಿ ತುಡಾರ್ ಫ್ರೆಂಡ್ಸ್ ಪರವಾಗಿ, ತದನಂತರ ಕಟೀಲ್ ಫ್ರೆಂಡ್ಸ್, ಹಾಗೇನೆ ಬ್ಲೂ ಫೋರ್ಸ್. ಈ ಬಾರಿ ಸಿ ಬಾಯ್ಸ್ ಪರವಾಗಿ ಪಚ್ಚು. ಬಹಳಷ್ಟು ಅನುಭವಿ ಎಸೆತಗಾರ, ಹಿರಿಯ ಆಟಗಾರ ಕೂಡ ಹೌದು ಪಚ್ಚು. ಈ ಬಾರಿ ಸಿ ಬಾಯ್ಸ್ ಪರವಾಗಿ ಪಚ್ಚು ಎಸೆತಗಾರಿಕೆ. ಪ್ರಥಮ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ ಎಸೆತಗಾರ ಪಚ್ಚು. ಈ ಬಾರಿ ಸಿ ಬಾಯ್ಸ್ ಪರವಾಗಿ. ಆರಂಭಿಕ ದಿನಗಳಲ್ಲಿ ತುಡಾರ್ ಫ್ರೆಂಡ್ಸ್ ಪರವಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ಪರಿಚಯಿಸಿಕೊಂಡಂತಹ ಎಸೆತಗಾರ ಪಚ್ಚು. ತದನಂತರ ಕಟೀಲ್ ಫ್ರೆಂಡ್ಸ್, ಬ್ಲೂ ಫೋರ್ಸ್, ಕರಾವಳಿ ಟೈಟನ್ಸ್, ಅದೆಷ್ಟೋ ಪಂದ್ಯಾಕೂಟಗಳಲ್ಲಿ ಹಲವಾರು
ಎಸ್ತಗಾರಿಕೆ ವಿಭಾಗನ ತೋರ್ಪಡಿದಂತ ಆಟಗಾರ ಪಚ್ಚು ಯಾನೆ ಪ್ರಶಾಂತ್. ಸ್ಟ್ರೈಕರ್ ವಿಭಾಗದಲ್ಲೇ ಇಮ್ರಾನ್ ಕೋಟೇಶ್ವರ. ಉಡುಪಿ ಪರಿಸರದ ಬಲಿಷ್ಠ ದಾಂಡು ಇಮ್ರಾನ್. ಈ ಬಾರಿ ಪಚ್ಚು ಉತ್ತಮ ರೀತಿಯ ಎಸ್ತಗಾರಿಕೆ. ಲೆಗ್ ಬಾಯ್ ಮುಖೇನ ಒಂಟಿ ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 38 for 39. ಲಾಸ್ ಆಫ್ 2 ವಿಕೆಟ್ಸ್. ಇಮ್ರಾನ್ ತೃತೀಯ ಓವರ್ನ ಚಾಲ್ತಿಯಲ್ಲಿ ಪಚ್ಚು ಯಾನೆ ಪ್ರಶಾಂತ್. ಈ ಬಾಯ್ಸ್ ಪರವಾಗಿ ಪರಿಚಯವನ್ನ ಕಾಣ್ತಾ ಇದ್ದೇವೆ. ಪಚ್ಚು ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕಾ. ಪಚ್ಚು ಟು ಶೆಜಾನ್. ತನ್ಮಧ್ಯ ಉತ್ತಮ ರೀತಿಯ ಎಸ್ತಗಾರಿಕೆ. ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ. ಒಂಟಿ ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದ್ದೇವೆ. ಈ ಬಾಯ್ಸ್ ಪರವಾಗಿ ಖಟ್ಟರ್ ಶೈಲು, ಜೆಕೆ, ಪಚ್ಚು, ಕೃಷ್ಣ ಉತ್ತಮ ರೀತಿಯ ಎಸೆತಗಾರಿಕಾ ವಿಭಾಗದಲ್ಲಿ ಗುರುತಿಸಿಕೊಳ್ಳಲಾಗಿದೆ. ಹಾಗೇನೆ ದಾಂಡಿಗತನದಲ್ಲಿ ಇಮ್ರಾನ್ ಕೋಟೇಶ್ವರ, ಶೆಜಾನ್. ತೃತೀಯ ಓವರ್ನ ಚಾಲ್ತಿಯಲ್ಲಿ ಪಚ್ಚು ಟು ಇಮ್ರಾನ್. ಮತ್ತೊಂದು ಷಟ್ಕ. ಉತ್ತಮ ರೀತಿಯ ಹೊಡೆತ ಇಮ್ರಾನ್ ಕೋಟೇಶ್ವರ. ಉತ್ತಮ ರೀತಿಯ ಹೊಡೆತ ಕೂಡ. 46. ಲಾಸ್ ಆಫ್ 2 ವಿಕೆಟ್ಸ್. ಉತ್ತಮ ರೀತಿಯ ದಾಂಡಿಗತನವನ್ನ ಮಾಡಿದ್ರೆ ಆರಂಭಿಕ ಹಂತದಲ್ಲೇ ಸಲೀಂ ಬಹಳಷ್ಟು ಉತ್ತಮ ರೀತಿಯ ದಾಂಡಿಗ. ಹಾಗೇನೆ ರಾಜಾ ಸಾಲಿಗ್ರಾಮ. ಈಗ ಇಮ್ರಾನ್ ಕೋಟೇಶ್ವರ. ಪಚ್ಚು ಟು ಇಮ್ರಾನ್. ಉತ್ತಮ ರೀತಿಯ ಡಾಟೆಡ್ ಡೆಲಿವರಿ. ಉತ್ತಮ ರೀತಿಯ ಎಸ್ತಗಾರಿಕೆ. ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ ಪಚ್ಚು ಮುಖೇನ ಕಂಡುಕೊಳ್ತಾ ಇದ್ದಾವೆ. ಬ್ಲೂ ಬಾಯ್ಸ್ ಪರವಾಗಿ ಪಚ್ಚು, ಇಮ್ರಾನ್ ಕೋಟೇಶ್ವರ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶೆಜಾನ್. ತೀರ್ಮಾನಿಕರಿಂದ ಬಿಬಿನ್, ಹಾಗೇನೆ ಹ್ಯಾರಿಸ್. ಅಂಕಾಂಶ ಪಟ್ಟಿಯಲ್ಲಿ ಜಿತೇಂದರ್, ಹಾಗೇನೆ ವಿಠಲ್. ನಿಮಗೂ ಕೂಡ ಕರಾವಳಿ ಆಟೋ ಪರವಾಗಿ ಅಭಿನಂದನೆಯನ್ನ ನೀಡ್ತಾ ಇದ್ದೇವೆ. ಉತ್ತಮ ರೀತಿಯ ಎಸ್ತಗಾರಿಕೆ. ಡಾಟೆಡ್ ಡೆಲಿವರಿ. ಮುಕ್ತಾಯಗೊಂಡ 3 ಓವರ್ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 46. ಲಾಸ್ ಆಫ್ 2 ವಿಕೆಟ್ಸ್. ತೀರ್ಮಾನಿಕರಾದಷ್ಟು ಬೇಗ ಈ ಒಂದು ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕು. ಉತ್ತಮ ರೀತಿಯ ಎಸ್ತಗಾರಿಕೆ ಕೂಡ ಕಾಣ್ತಾ ಇದ್ದಾವೆ. 3 ಬಾಯ್ಸ್ 46. ಲಾಸ್ ಆಫ್ 2 ವಿಕೆಟ್ಸ್. ಅಂತಿಮ 12 ಎಸೆತಗಳು ಬಾಕಿ ಇವೆ. ಅವಗೆತ್ತಂಡ ಮೂಲ ಪೋಪುಡು ಓಯ್ ಅವಗೆತ್ತನ ಮೂಲ ಉಂಡ ಉಂಡೆ ಉಂಡದು ಬೌಲರ 46. ಲಾಸ್ ಆಫ್ 2 ವಿಕೆಟ್ಸ್. ಕೊನೆಯ 12 ಎಸೆತಗಳು ಬಾಕಿ ಇವೆ. ಡಾಟ್. ಬೌಲರ್ ನೇಮ್ ವೈಶಾಖ್. ಎಸ್ತಗಾರಿಕೆ ಭಾಗದಲ್ಲಿ ವೈಶಾಖ್ನ ಪರಿಚಯವನ್ನ ಮಾಡ್ತಾ ಇದೆ ಬ್ಲೂ ಬಾಯ್ಸ್. ಖಟ್ಟರ್ ಶೈಲು ಇನ್ನೂ ಕೂಡ ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಕಾಣ್ಕೊಳ್ಳಿಲ್ಲ. ವೈಶಾಖ್ ಟು ಶೆಜಾನ್. ಚಿರುವ ಪರಿಸರದ ಆಟಗಾರ ಶೆಜಾನ್ ಸ್ಟ್ರೈಕರ್ ವಿಭಾಗದಲ್ಲೇ. ಎಸ್ತಗಾರಿಕೆ ಭಾಗದಲ್ಲಿ ವೈಶಾಖ್. ಸಿ ಬಾಯ್ಸ್ ಪರವಾಗಿ ಉತ್ತಮ ರೀತಿಯ ಎಸ್ತಗಾರಿಕೆ. ಒಂಟಿ ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳ. 47. ಲಾಸ್ ಆಫ್ 2 ವಿಕೆಟ್ಸ್. ನೆಕ್ಸ್ಟ್ ಮ್ಯಾಚ್ ಹೋಗೋಣ. ಮ್ಯಾಚ್ ಹೋಗ್ತದೆ ಮೂರು ಈ ಗ್ರೌಂಡ್ ಪನ್ಲೆ ಹೋಗಿನ ನೆಕ್ಸ್ಟ್ ಮ್ಯಾಚ್ ಗೊತ್ತು ಜೀವ ವೈಶಾಖ್ ಟು ಇಮ್ರಾನ್ ಕೋಟೇಶ್ವರ. ಮಧ್ಯೆ ಉತ್ತಮ ರೀತಿಯ ಎಸ್ತಗಾರಿಕೆ. ಒಂಟಿ ರನ್ನಿನ ಸೇರ್ಪಡೆ. ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಕೂಡ. ವಿದ್ವಾರ್ ಬಾಯ್ಸ್ ಬೇಕಾ ಕಟೀಲ್ ಫ್ರೆಂಡ್ಸ್ ಮೂಲತಃ ಉತ್ತಮ ರೀತಿಯ ವಿದ್ವಾರ್ ಕಟೀಲ್ದಾಗ ಮುಂದಿನ ಪಂದ್ಯಾಕೂಟ ಈ ಒಂದು ಮೈದಾನದಲ್ಲಿ ಬಲಿಷ್ಠ ತಂಡ ವಿದ್ವಾರ್ ಬಾಯ್ಸ್ ಹಾಗೇನೆ ಕಟೀಲ್ ಫ್ರೆಂಡ್ಸ್. ವೈಶಾಖ್ ಎಸೆತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಕಂಡಂತ ಆಟಗಾರ. ಎಸೆತಗಾರ ವೈಶಾಖ್. ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ. 49 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಉತ್ತಮ ರೀತಿಯ ಎಸೆತಗಾರಿಕೆ ವೈಶಾಖ್ ಟು ಇಮ್ರಾನ್. ಮತ್ತೆ ಉತ್ತಮ ರೀತಿಯ ಎಸೆತಗಾರಿಕೆ.
ಉತ್ತಮ ರೀತಿ ದಯವಿಟ್ಟು ಲೈನ್ ಅಂಪೈರ್ಸ್ ಆಗಿ ವಾಲಂಟಿಯರ್ಸ್ ಅಲ್ಲಿ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಎರಡು ಓಟಗಳ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲೇ ಎರಡು ಓಟಗಳ ಸೇರ್ಪಡೆ. ವೈಶಾಖ್ ಟು ಇಮ್ರಾನ್. ಉತ್ತಮ ರೀತಿಯ ಎಸ್ತುಗಾರಿಕೆ ಶೈಲು. ಉತ್ತಮ ರೀತಿಯ ಕ್ಷೇತ್ರಕ್ಷಣೆ. ಒಂಟಿ ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ ಒಂದರ ಹೆಚ್ಚಳವನ್ನು ಕಾಣ್ತಾ ಇದೆ. 52 ಫಾರ್ 2 ವಿಕೆಟ್ಸ್. ಲಾಸ್ ಆಫ್ 2 ವಿಕೆಟ್ಸ್ 52. ಪ್ರಥಮ ಓವರ್ನಲ್ಲಿ 24 ರನ್ ಅನ್ನ ಸಿಡಿಸಿದಂತ ಸಲೀಂ ತದನಂತರದಲ್ಲೇ ಅಂತಿಮ ಒಂದು ಎಸೆತ ಬಾಕಿ ಇವೆ. ಚತುರ್ಥ ಓವರ್ ತೃತೀಯ ಓವರ್ನ ಅಂತಿಮ ಒಂದು ಎಸೆತ ಬಾಕಿ ಇವೆ. ಒಂಟಿ ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ ಒಂದರ ಹೆಚ್ಚಳವನ್ನು ಕಾಣ್ತಾ ಇದೆ. 53 ಲಾಸ್ ಆಫ್ 2 ವಿಕೆಟ್. ಅಂತಿಮ 6 ಎಸೆತ ಬಾಕಿ ಇವೆ. 53 ಲಾಸ್ ಆಫ್ 2 ವಿಕೆಟ್ಸ್. ಅಂತಿಮ 6 ಎಸೆತ ಬಾಕಿ ಇವೆ. ಬ್ಯಾಗ್ ಅಂತಿಮ 6 ಎಸೆತ ಬಾಕಿವೆ. ದಯವಿಟ್ಟು ತೀರ್ಮಾನಿಕರು ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಅದೆಷ್ಟು ಪಂದ್ಯಾಕೂಟ ಈ ಒಂದು ಮೈದಾನದಲ್ಲಿ ಸಾಗಲಿಕ್ಕಿದೆ. ಪಚ್ಚು ತನ್ನ ಕಂತಿನ ದ್ವಿತೀಯ ಎಸೆತಕ್ಕಾಗಿ ಪಚ್ಚು ಯಾನೆ ಪ್ರಶಾಂತ್ ನ ಪರಿಚಯವನ್ನ ಮಾಡ್ತಾ ಇದೆ. ಬ್ಲೂ ಸೀಸ್ ಪರವಾಗಿ, ಸಿ ಬಾಯ್ಸ್ ಪರವಾಗಿ ಪಚ್ಚು ತನ್ನ ದ್ವಿತೀಯ ಓವರ್ನ ಪ್ರಥಮ ಎಸೆತಕ್ಕಾಗಿ ಪಚ್ಚು ಟು ಶೆಜಾನ್. ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ, ಉತ್ತಮ ರೀತಿಯ ಓಟಗಳು, ಒಂಟಿ ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ ಒಂದರ ಹೆಚ್ಚಳವನ್ನು ಕಾಣ್ತಾ ಇದೆ. ಬಹಳಷ್ಟು ಸುಂದರ ಶೈಲಿ ಎಸೆತಗಾರಿಕೆ ಪಚ್ಚು ಮುಖೇನ. ಬಹಳಷ್ಟು ಹೆಸರುವಾಸಿ ಎಸೆತಗಾರ ಕೂಡ ಪಚ್ಚು. ಈ ಬಾರಿ ಪಚ್ಚು ಇಮ್ರಾನ್ ಕೋಟೇಶ್ವರ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ. ಪಚ್ಚು ಟು ಇಮ್ರಾನ್. ಉತ್ತಮ ರೀತಿಯ ಎಸೆತಗಾರಿಕೆ, ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ. ಡಾಕ್ಟರ್ ಡೆಲಿವರಿ ಯಾವುದೇ ಪಚ್ಚು ಮೂರನ ಚಾಲ್ತಿಯಲ್ಲಿ, ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಪಚ್ಚು ಟು ಇಮ್ರಾನ್. ಇಮ್ರಾನ್ ಎದುರಿಸಿದ ಎಸೆತಗಳು 11, 18 ರನ್. ಪಚ್ಚು ಟು ಇಮ್ರಾನ್ ಚತುರ್ಥ ಓವರ್ನ ಚಾಲ್ತಿಯಲ್ಲಿ. ಮಧ್ಯ ಇಮ್ರಾನ್ ಪಂದ್ಯ ವೀಕ್ಷಣೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಪಚ್ಚು ಮುಖೇನ. ಉತ್ತಮ ರೀತಿಯ ಎಸೆತಗಾರಿಕೆ ಪಚ್ಚು. ಮೂಜಿ ಬಲ ಮೂಜಿ ರಡ್ಡ ಮೂಜ ರಡ್ಡ 54. ಇಲು ಹೊಸ ಆಟಗಾರನ ಪರಿಚಯವನ್ನು ಕಾಣ್ತಾ ಇದ್ದಾವೆ. ಈಲು ಸ್ಟ್ರೈಕರ್ ವಿಭಾಗದಲ್ಲಿ ಶೇಜಾನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶೇಜಾನ್, ಸ್ಟ್ರೈಕರ್ ವಿಭಾಗದಲ್ಲಿ ಈಲು. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಪಚ್ಚು ಮುಖೇನ. ಆರಂಭಿಕ ಹಂತದಲ್ಲಿ 24, ಒಂದು ಓವರ್ನಲ್ಲಿ 24 ಅನ್ನು ಬಿಟ್ಟುಕೊಡುವಂತ ಸಿ ಬಾಯ್ಸ್. ತದನಂತರದ ಎಸೆತಗಾರಿಕೆ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಕೂಡ ಕಾಣ್ತಾ ಇದೆ. ಪಚ್ಚು ಏಳು ಸ್ಟ್ರೈಕರ್ ವಿಭಾಗದಲ್ಲೇ ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಳ್ಬೇಕು. ತೀರ್ಮಾನಿಕರು ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಳ್ಳಿ. ಪಚ್ಚು ತನ್ನ ಕಂತಿನ ಚತುರ್ಥ ಎಸೆತ ಪಚ್ಚು ಟು ಏಳು ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಪಚ್ಚು ಮುಖೇನ. ಡಾಟೆಡ್ ಡೆಲಿವರಿ. ಅಂತಿಮ 2 ಎಸೆತಗಳು ಬಾಕಿವೆ. 54 ಲಾಸ್ ಆಫ್ 3 ವಿಕೆಟ್ಸ್. ಕರಾವಳಿ ಆಟೋ ಸಿ ಬಾಯ್ಸ್. ಮಧ್ಯ ಪಚ್ಚು ಟು ಏಳು. ಉತ್ತಮ ರೀತಿಯ ಎಸೆತಗಾರಿಕೆ ವೈಟ್ ಬಾಲ್. 55 55 ಫಾರ್ ಲಾಸ್ ಆಫ್ 3 ವಿಕೆಟ್ಸ್.
ಉತ್ತಮ ರೀತಿಯ ಎತ್ತುಗಾರಿಕೆ ಪಚ್ಚು ಮುಖೇನ ಪಚ್ಚು ಟು ಇಲು ತನ್ಮಾದ್ಯ ಮತ್ತೊಂದು ಬುಟ್ಟಿ ಆಗುವ ಕೈ ಸಾಧ್ಯತೆ. ತನ್ಮಾದ್ಯ ಕ್ಯಾಚ್ ಕೈ ಚೆಲ್ತಾ ಇದೆ. ಉತ್ತಮ ರೀತಿಯ ಎತ್ತುಗಾರಿಕೆ ಕಂಡ್ಕೊಂಡ್ರು ಕೂಡ ಕ್ಷೇತ್ರರಕ್ಷಕ ಕ್ಯಾಚ್ ಕೈ ಚೆಲ್ತಾ ಇದೆ. ಸತತವಾಗಿ ಕ್ಷೇತ್ರರಕ್ಷಕರ ವೈಫಲ್ಯಗೊಳ್ತಾ ಇದೆ. ಸತತವಾಗಿ ವಿಕೆಟ್ ಪತನಗೊಳ್ತಾ ಇದೆ. ಶೇಜಾನ್ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ನೋ 2 ರನ್ಸ್. ಅಂತಿಮ ಒಂದು ಎಸೆತ ಬಾಕಿ ಇವೆ. ಲಾಸ್ಟ್ ಬಾಲ್. ಔಟ್ ಅಂಚು. ನೆಕ್ಸ್ಟ್ ಬ್ಯಾಟ್ಸ್ಮನ್ ಪ್ಲೀಸ್. ಶೇಜಾನ್ ಉಂಟು ರಮೇಶ್ ನೀವು ಹೋಗಿ. ಶೇಜಾನ್ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಹೊಸ ಆಟಗಾರ ರಮೇಶ್, ತಂಡದ ಮಾಲೀಕ, ತಂಡದ ಕಪ್ತಾನ ಕೂಡ. ಸ್ಟ್ರೈಕರ್ ವಿಭಾಗದಲ್ಲಿ ಈಲು 57 ಫಾರ್ ಲಾಸ್ ಆಫ್ 4 ವಿಕೆಟ್ಸ್. ಅಂತಿಮ ಒಂದು ಎಸೆತ ಬಾಕಿವೆ. ಪಚ್ಚು ಟು ಇಲು. ಉತ್ತಮ ರೀತಿಯ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಎರಡು ಓಟಗಳ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳ. 59 62 ವಿನ್. 30 ಎಸೆತ 60 ಓಟಗಳ ಅವಶ್ಯಕತೆ. ರನ್ಔಟ್ ರಮೇಶ್. Courier. ಕರಾವಳಿ ಆಟೋ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕರಾವಳಿ ಆಟೋ T boys 12th man please. 3 ಆದ್ಮೇಲೆ bowler ಟೆಸ್ಟ್ ಪಡೆದು ಇತ್ತು ರೋಹನ್ ಈ ಕಡೆ ಮರ
ಹಲೋ 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 ಬೌಲರ್ ನೇಮ್ ನಿಯಾಜ ಎತ್ತುಗಾರಿಕೆ ವಿಭಾಗದಲ್ಲಿ ಶೇಜಾನ್, ಸ್ಟ್ರೈಕರ್ ವಿಭಾಗದಲ್ಲಿ ಕ್ಲಿಯನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅಶೋಕ್. ಸ್ಟ್ರೈಕರ್ ವಿಭಾಗದಲ್ಲಿ ಕ್ಲೀವನ್ನ ಪರಿಚಯವನ್ನ ಕಂಡುಕೊಳ್ತಾ ಇದ್ದಾವೆ ಸಿ ಬಾಯ್ಸ್ ಪರವಾಗಿ. ಹಾಗೇನೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅಶೋಕ್. ಎತ್ತುಗಾರಿಕೆ ವಿಭಾಗದಲ್ಲಿ ಶೇಜಾನ್ 30 ಎಸೆತಗಳ ಮುಂದೆ 60 ಓಟದ ಅವಶ್ಯಕತೆ. 30 balls 60 runs required. The first ball, Shezan to Cleveland. ಉತ್ತಮ ರೀತಿಯ ಎಸೆತಗಾರಿಕೆ, ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ. ಶೆಜಾನ್ ಮುಖೇನ ಪ್ರಥಮ ಓವರ್ನ ಪ್ರಥಮ ಎಸೆತ, ಡಾಟೆಡ್ ಡೆಲಿವರಿ. ಕ್ಲೀವನ್ ಉತ್ತಮ ರೀತಿಯ ಎಸೆತಗಾರಿಕೆ ಕಂಡುಕೊಂಡ್ರು ಕೂಡ ಅಷ್ಟೇ ಉತ್ತಮ ರೀತಿಯ ದಾಂಡಿಗೆತನ ಕ್ಲೀವನ್ ಮುಖೇನ. ಶೆಜಾನ್ ಈ ಬಾರಿ ಉತ್ತಮ ರೀತಿಯ ಎಸೆತಕ್ಕೆ ಮನ ಮಾಡ್ತಾ ಇರುವಂತ ಚೆಂಡು. ರೋವೆಲ್ ಉತ್ತಮ ರೀತಿಯ ಎಸೆತಗಾರಿಕೆ. ಪಂದ್ಯ ವೀಕ್ಷಣೆಯಲ್ಲೇ ಕ್ಲೀವನ್ ಈ ಒಂದು ರೋವೆಲ್ ಕ್ಯಾಚ್ ಗೊತ್ತೇನು? ಕ್ಲೀವನ್ ರೋವೆಲ್ ಪಂದ್ಯ ವೀಕ್ಷಣೆಯಲ್ಲಿ ಕ್ಲೀವನ್ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ. ಶೆಜಾನ್ ಮುಖೇನ ಹೊಸ ದಾಂಡಿಗರ ಪರಿಚಯವನ್ನ ಕಂಡುಕೊಳ್ತಾ ಇದ್ದಾವೆ ಕೃಷ್ಣ ಆಚಾರ್ಯ. ಆದಷ್ಟು ಬೇಗ ದಾಂಡಿಗರ ಅಂಕಣವನ್ನ ಪ್ರವೇಶ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಅದೆಷ್ಟೋ ಪಂದ್ಯಾಕೂಟ ಈ ಒಂದು ಮೈದಾನದಲ್ಲಿ ಸಾಗ್ಲಿಕ್ಕಿದೆ. और भी मैच है ना लीग का, टोटल 3 मैच है. एक टीम को 3 मैच लीग, 2-2 हो गया लगता है. 12 लीग मैच ಐಪಿಎಲ್ ಶೇಜಾನ್ ಪ್ರಥಮ ಓವರ್ನ ಸಫಲತೆ ಎಸೆತಗಾರಿಕೆಯನ್ನು ಕಂಡಂತ ಎಸೆತಗಾರ ಶೇಜಾನ್ ಕರಾವಳಿ ಆಟೋ ಪರವಾಗಿ ತನ್ನನ್ನು ಪರಿಚಯಿಸ್ತಾ ಇದೆ. ಶೇಜಾನ್ ಟು ಕೃಷ್ಣ. ದಯವಿಟ್ಟು ಅಲ್ಲಿ ಆಟಗಾರರು ಮಧ್ಯ ಶೇಜಾನ್ ಟು ಕೃಷ್ಣ ಉತ್ತಮ ರೀತಿಯ ಹೊಡೆತಕ್ಕೆ ಮನ ಮಾಡ್ತಾ ಇದೆ. ಷಡ್ಕ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕೃಷ್ಣ ಮುಖೇನ. ಅನುಭವಿ ಎಸೆತಗಾರ ಶೇಜಾನ್. ಷಡ್ಕ ಖಾತೆ ಆರಂಭಗೊಳ್ತಾ ಇದೆ. ಸಿ ಬಾಯ್ಸ್ ಖಾತೆ ಆರಂಭಗೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕೃಷ್ಣ ದಾಂಡಿಗನ ಮುಖೇನ. ಶೇಜಾನ್ ಎಸೆತಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತಗಾರಿಕೆ ಕಂಡುಕೊಂಡ್ರು ಅಷ್ಟೇ ಉತ್ತಮ ರೀತಿಯ ದಾಂಡಿಗತನ ಕೃಷ್ಣ ಮುಖೇನ. ಉತ್ತಮ ರೀತಿಯ ಹೊಡೆತ ಮತ್ತೆ ಉತ್ತಮ ರೀತಿಯ ಒಂಟಿ ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ. ತಂಡದ ಮೊತ್ತ 7 ಲಾಸ್ ಆಫ್ 1 ವಿಕೆಟ್. ಅಶೋಕ್ ಸ್ಟ್ರೈಕರ್ ಭಾಗದಲ್ಲಿ ಅಶೋಕ್ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಕಂಡುಕೊಂಡ್ರು ಕೂಡ ಅಷ್ಟೇ ಉತ್ತಮ ರೀತಿಯ ದಾಂಡಿಗ ಅಶೋಕ್. ಉತ್ತಮ ರೀತಿಯ ಹೊಡೆತಕ್ಕೆ ಮನ ಮಾಡ್ತಾ ಇದೆ. ಒಂಟಿ ರನ್ನಿನ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ತದನಂತರ ಪಂದ್ಯಾಕೂಟ ಬಾಲಿಷ್ಠ ತಂಡ ವೆದ್ವಾರ್ ಬಾಯ್ಸ್ ವರ್ಸಸ್ ಕಟೀಲ್ ಫ್ರೆಂಡ್ಸ್. ಸ್ಟ್ರೈಕರ್ ವಿಭಾಗದಲ್ಲಿ ಕೃಷ್ಣ ಆಚಾರ್ಯ. ಪ್ರಥಮ ಓವರ್ನ ಅಂತಿಮ ಎಸೆತಕ್ಕಾಗಿ ಶೇಜಾನ್ ಟು ಕೃಷ್ಣ. ಮಧ್ಯ ಚೆಂಡು ಮ್ಯಾಚ್ ಕೈ ಚೆಲ್ತಾ ಇದೆ. 2 ಓಟಗಳ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನು ಕಾಣ್ತಾ ಇದೆ.
ಪ್ರಥಮ ಓವರ್ನ ಮುಕ್ತಾಯಗೊಂಡ ಪ್ರಥಮ ಓವರ್ನಲ್ಲಿ ತಂಡದ ಮೊತ್ತ 10. 10 ಫಾರ್ ಲಾಸ್ ಆಫ್ 1 ವಿಕೆಟ್. 10 24 ಎಸೆತ 50 ಓಟದ ಅವಶ್ಯಕತೆ. 24 balls 50 runs required to win the match. ಷಡ್ಕ ಬೌಂಡರಿಗಳು ಬಂದಲ್ಲಿ ಈ ಒಂದು ಪಂದ್ಯಾಕೂಟವನ್ನ ಜಯಿಸಬಹುದು ಸೇ ಬಾಯ್ಸ್. ಬಲಿಷ್ಠ ದಾಂಡಿಗರು ಅಂಕಣದಲ್ಲಿ ಒಂದೆಡೆ ಅಶೋಕ್ ಮತಾಯಸ್, ಇನ್ನೊಂದೆಡೆ ಕೃಷ್ಣ ಆಚಾರ್ಯ. ಎಷ್ಟುಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಕಂಡುಕೊಳ್ತಾ ಇದೆ. ಅಲ್ಲಿ ತೀರ್ಮಾನಿಕರು ಆದಷ್ಟು ಬೇಗ ಪಂದ್ಯಾಕೂಟವನ್ನ ನಡೆಸಿಕೊಳ್ಬೇಕು ದಯವಿಟ್ಟು. ಉತ್ತಮ ರೀತಿಯ ಬೌಲರ್ ನೇಮ್ ಇಲ್ವಲ್ಲ. ಎಷ್ಟುಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಕಾಣ್ತಾ ಇದ್ದಾವೆ. ಏಳು ದ್ವಿತೀಯ ಓವರ್ನ ಪ್ರಥಮ ಎಸೆತಕ್ಕಾಗಿ 7 ಟು ರಾಯಲ್ ಅಶೋಕ್ ಮತಾಯಸ್. ಅಶೋಕ್ ಕರಾವಳಿ ಆಟೋ ಇವರ ಪ್ರಾಯೋಜಕತ್ವದಲ್ಲಿ ಈ ಒಂದು ಲೀಗ್ ಮಾದರಿಯ ಪಂದ್ಯಾಕೂಟ ಸಾಗ್ತಾ ಇದೆ. ವರ್ಷದ ಅಂತಿಮ ದಿನದಂದು ನಾವು ಈ ಒಂದು ಪಂದ್ಯಾಕೂಟವನ್ನ ನಡೆಸ್ತಾ ಇದ್ದೇವೆ. ಬಹಳಷ್ಟು ಉತ್ತಮ ರೀತಿಯ ಲೀಗ್ ಮಾದರಿಯ ಪಂದ್ಯಾಕೂಟ ಸಾಗ್ತಾ ಇದೆ. ರಮೇಶ್ ಪೂಜಾರಿ ಇವರ ನೇತೃತ್ವದ ಸಂಸ್ಥೆ ಕರಾವಳಿ ಆಟೋ. ಮಧ್ಯೆ ಟು ಅಶೋಕ್ ಡಾಟೆಡ್ ಡೆಲಿವರಿ. ಬಹಳ ಉತ್ತಮ ರೀತಿಯ ಸ್ಲೋ ಬಾಲ್ ಎಸೆತ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 23 ಎಸೆತ 50 ಓಟದ ಅವಶ್ಯಕತೆ. 23 balls 50 runs required. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಶೋಕ ಸ್ಟ್ರೈಕ್ ವಿಭಾಗದಲ್ಲಿ ಅಶೋಕನನ್ನ ಪರಿಚಯಿಸಿದ್ರೆ ಎಸ್ತಗಾರಿಕೆ ಭಾಗದಲ್ಲಿ ಸ್ಲೋ ಮಾದರಿ ಎಸ್ತಗಾರಿಕೆ, ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ. ಲಾಂಗ್ ಆನ್ ಕಡೆ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಂಡ್ರೆ ಮತ್ತೊಂದು ರನ್ನಿಗಾಗಿ 2 ಸಫಲತೆಯ ಓಟಗಾರಿಕೆ ಕಾಣ್ತಾ ಇದ್ದಾವೆ ಅಶೋಕ್ ಮುಖೇನ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಕೂಟ ಸಾಗ್ತಾ ಇದೆ. ಕರಾವಳಿ ಪ್ರೀಮಿಯರ್ ಲೀಗ್ ಸೀಸನ್ 1 2023 8 ತಂಡಗಳನ್ನು ಒಳಗೊಂಡಂತಹ ಒಂದು ಲೀಗ್ ಮಾದರಿಯ ಪಂದ್ಯಾಕೂಟ. ಟೀಮ್ ಎಲಿಗೆಂಟ್, ವಿದ್ವಾರ್ ಬಾಯ್ಸ್, ಕರಾವಳಿ ಆಟೋ, ರಾಟ್, ಸಿ ಬಾಯ್ಸ್, ಉಡುಪಿ ಫ್ರೆಂಡ್ಸ್, ಕಟೀಲ್ ಫ್ರೆಂಡ್ಸ್, ಕಾರ್ಲಾ ಟೈಗರ್ಸ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 12. ಉತ್ತಮ ರೀತಿಯ ಎಸ್ತಗಾರಿಕೆ, ಡಾಟೆಡ್ ಡೆಲಿವರಿ ಸತತವಾಗಿ ಬಹಳಷ್ಟು ಚಾಣಕ್ಯ ಎಸ್ತಗಾರಿಕೆ ಕೂಡ, ಸ್ಲೋ ಮಾದರಿ ಎಸ್ತಗಾರಿಕೆ ಮುಖೇನ. ಬಹಳ ಅನುಭವಿ ಎಸೆತಗಾರಗಳು ಕರಾವಳಿ ಆಟೋ ಪರವಾಗಿ. ಒಂದೆಡೆ ರಾಜಸ್ಥಾನಿ ಗ್ರಾಮ ಇಮ್ರಾನ್ ಕೋಟೇಶ್ವರ, ರೋವೆಲ್, ಸಲೀಂ, ಶಾನ್. ತನ್ಮಧ್ಯ ಷಡ್ಕ, ಪ್ರಥಮ ಷಡ್ಕ ಅಶೋಕ್ ದಾಂಡಿಗನ ಮುಖೇನ. ಪ್ರಥಮ ಷಡ್ಕ 18 loss of 1 wicket. Last ball. ವಿಜಯದ ಗುರಿ 60 ಓಟಗಳು. ಒಂದೆಡೆ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಪ್ರದರ್ಶಿಸಿದ್ರು ಕೂಡ ಕೊಂಚ ಮಟ್ಟಿನ ಎಸೆತಗಾರಿಕೆ ಭಾಗದಲ್ಲಿ ಅಂತಿಮ ಎಸೆತ ಟು ಅಶೋಕ್, ಮತ್ತೆ ಡಾಟೆಡ್ ಡೆಲಿವರಿ ತನ್ವೀರ್ ಬಾಯ್. ದ್ವಿತೀಯ ಓವರ್ನ ಮುಕ್ತಾಯದಲ್ಲೇ ತಂಡದ ಮೊತ್ತ 18 ಲಾಸ್ ಆಫ್ 1 ವಿಕೆಟ್. 18 ಎಸೆತಗಳ ಮುಂದೆ 42 ಓಟದ ಅವಶ್ಯಕತೆ. 18 balls 42 runs required. 18 ಎಸೆತ 42 ಓಟದ ಅವಶ್ಯಕತೆ. ಲೀಗ್ ಮಾದರಿಯ ಪಂದ್ಯಾಕೂಟ ಸಾಗ್ತಾ ಇದೆ. ಯಾವ ತಂಡ ಕರಾವಳಿ ಟ್ರೋಫಿಯನ್ನ ತನ್ನದಾಗಿಸ್ತದೆ ಕಾದ್ ನೋಡ್ಬೇಕಾಗಿದೆ. ಬಲಿಷ್ಠ ತಂಡ ಟೀಮ್ ಎಲಿಗೆಂಟ್, ವಿದ್ವಾರ್ ಬಾಯ್ಸ್, ಕರಾವಳಿ ಆಟೋ, ರಾಡ್, ಸಿ ಬಾಯ್ಸ್, ಉಡುಪಿ ಫ್ರೆಂಡ್ಸ್, ಕಟೀಲ್ ಫ್ರೆಂಡ್ಸ್, ಕಾರ್ಲಾ ಟೈಗರ್ಸ್. ತೃತೀಯ ಓವರ್ನ ಚಾಲ್ತಿಗಾಗಿ ಎಸ್ತಗಾರಿಕೆ ಬಾವನ್ನು ಪರಿಚಯಿಸ್ತಾ ಇದೆ ಸಲೀಂ.
ಎಸ್ತಗಾರಿಕೆ ಭಾಗದಲ್ಲಿ ಸಲೀಮನ ಪರಿಚಯವನ್ನ ಕಾಣ್ತಾ ಇದೆ. ಕರಾವಳಿ ಆಟೋ ಪರವಾಗಿ ಒಂದರ ಅನುಭವಿ ಕಪ್ತಾನ ಕೂಡ ರಮೇಶ. ಹಾಗೇನೆ ಈ ಒಂದು ಪಂದ್ಯಾಕೂಟದಲ್ಲಿ ರಾಜ ಸಾಲಿಗ್ರಾಮ ಬಹಳಷ್ಟು ಟೆನ್ನಿಸ್ ಪಂದ್ಯಾಕೂಟವನ್ನು ಆಡಿದಂತ ಆಟಗಾರ ರಾಜ ಸಾಲಿಗ್ರಾಮ ಈ ಬಾರಿ ದುಬೈ ಪರಿಸರದಲ್ಲಿ. ಸಾಲಿಂ ಟು ಕೃಷ್ಣ 18 ಎಸೆತ 42 ಓಟದ ಅವಶ್ಯಕತೆ. 18 balls 42 runs required. ಸಾಲಿಂ ಟು ಕೃಷ್ಣ. ದ ಫಸ್ಟ್ ಬಾಲ್ ಉತ್ತಮ ರೀತಿಯ ಎಸ್ತಗಾರಿಕೆ 20 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಕ್ಷೇತ್ರಕ್ಕೆ ಶುಭದಲ್ಲಿ ಶೇಜಾನ್ ಬಹಳ ಉತ್ತಮ ರೀತಿಯ ಎಸ್ತಗಾರಿಕೆ. ಸಲೀಂ ಮುಖೇನ ಪ್ರಥಮ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡೆದಂತ ಆಟಗಾರ ಸಲೀಂ ಈ ಬಾರಿ ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯಿಸ್ತಾ ಇದೆ. ಸಲೀಂನ ಪರಿಚಯವನ್ನು ಕಾಣ್ತಾ ಇದ್ದಾವೆ. ಹಾಗೇನೆ ದಾಡಿಗ ತಂಡದಲ್ಲಿ ಅಶೋಕ್ ಉತ್ತಮ ರೀತಿಯ ಎಸ್ತಗಾರಿಕೆ ಕಂಡುಕೊಂಡ್ರೆ ಉತ್ತಮ ರೀತಿಯ ದಾಣಿಗ ತಂಡದಲ್ಲಿ ಕೂಡ ಅಶೋಕ್ ಸಿಂಗಲ್ 20 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಕೆಪಿಎಲ್ ಪ್ರೀಮಿಯರ್ ಲೀಗ್ ಮಾದರಿಯ ಪಂದ್ಯಾಕೂಟ ಯಾವ ತಂಡ ಕರಾವಳಿ ಟ್ರೋಫಿಯನ್ನ ತನ್ನದಾಗಿస్తే ನೋಡ್ಬೇಕಾಗಿದೆ. ಬಲಿಷ್ಠ ತಂಡಗಳು ಈ ಒಂದು ಪಂದ್ಯಾಕೂಟವನ್ನು ಆಡ್ತಾ ಇದೆ. ಕ್ಲೀನ್ ಬೋಲ್ಡ್ ಉತ್ತಮ ರೀತಿಯ ಎಸ್ತಗಾರಿಕೆ ಸಲೀಂ ಮುಖೇನ. ಪಂದ್ಯ ವೀಕ್ಷಣೆಯಲ್ಲೇ ಕೃಷ್ಣ ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ. ಕ್ಲೀನ್ ಬೋಲ್ಡ್ ಬ್ಯಾಟ್ಸ್ಮನ್ ನೇಮ್ ಹೊಸ ಆಟಗಾರನ ಪರಿಚಯವನ್ನು ಕಾಣ್ತಾ ಇದ್ದಾವೆ. ಗಗನ್ ಕೊಟ್ಟಿಂಜ ಸಿ ಬಾಯ್ಸ್ ಪರವಾಗಿ ಗಗನ್ ಕೊಟ್ಟಿಂಜ. ಎಸ್ತಗಾರಿಕೆ ಭಾಗದಲ್ಲೇ ಬಹಳಷ್ಟು ಅನುಭವ ಎಸ್ತಗಾರ ಸಲೀಂನನ್ನು ಪರಿಚಯಿಸಿದ್ರ. ತಂಡದ ಮೊತ್ತ 20, ಲಾಸ್ ಆಫ್ 2 ವಿಕೆಟ್ಸ್. 15 ಎಸೆತಗಳ ಮುಂದೆ 40 ಓಟದ ಅವಶ್ಯಕತೆ. ಎಸೆತ 15, ಓಟ 40. ಬಲಿಷ್ಠ ದಾಂಡಿಗರನ್ನು ಒಳಗೊಂಡಂತ ತಂಡ ಕರಾವಳಿ ಆಟೋ. ರಾಜ ಸಾಲಿಗ್ರಾಮ, ಇಮ್ರಾನ್ ಕೋಟೇಶ್ವರ, ರೋವೆಲ್, ರೋಹನ್, ಶೇಜಾನ್, ಸಲೀಂ. ಎಸ್ತಗಾರಿಕೆ ಭಾಗದಲ್ಲಿ ಕೂಡ ಸಾಲಿಂ ಟು ಗಗನ್. ಸ್ಟ್ರೈಕರ್ ಭಾಗದಲ್ಲಿ ಗಗನ್ ಉತ್ತಮ ರೀತಿಯ ಎಸ್ತಗಾರಿಕೆ, ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ. ಲೆಗ್ ಬೈ ಮುಖೇನ 20 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಷಡ್ಕ ಬೌಂಡರಿಗಳು ಬಂದಲ್ಲಿ ತಂಡವನ್ನ ಜಯಿಸಬಹುದು. ಸಿ ಬಾಯ್ಸ್ ತಂಡ ಷಡ್ಕ ಬೌಂಡರಿ ಸಿಡಿಸಿದಲ್ಲಿ ಮಾತ್ರ ಈ ಪಂದ್ಯಾಕೂಟವನ್ನ ಜಯಿಸಬಹುದು. ಇಲ್ಲದಿದ್ದಲ್ಲಿ ಕರಾವಳಿ ಆಟೋ ಮುಂದಿನ ಹಂತಕ್ಕೆ ಸೇರ್ಪಡೆಗೊಳ್ಳಲಿದೆ. ಒಂಟಿ ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 22, ಲಾಸ್ ಆಫ್ 2 ವಿಕೆಟ್ಸ್. ಗಗನ್ ಕೊಟ್ಟಿಂಜ ಸ್ಟ್ರೈಕರ್ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಷಡ್ಕ ಬೌಂಡರಿಗಳು ಸಿಡಿಸಿದಲ್ಲಿ ಮಾತ್ರ ಈ ಒಂದು ಪಂದ್ಯಾಕೂಟವನ್ನ ಸಿ ಬಾಯ್ಸ್ ತಂಡ ಜಯಿಸಬಹುದು. 12 ಎಸೆತ 37, 12 balls 37 runs required to win the match for Sea Boys. ಎಸ್ತಗಾರಿಕೆ ಭಾಗದಲ್ಲಿ ಈಲುನ ಪರಿಚಯಿಸ್ತಾ ಇದ್ದ. गांव में भी एम स्पोर्ट्स है ना आप लोगों के? नहीं है ना? सेम जो टेनिस बॉल का पूरा मैच होता है वो एम स्पोर्ट्स आप लोगों का? हाँ, वो कर्नाटक उडुपी में ज़्यादा होता है, एम स्पोर्ट्स ही करता है. हाँ, वो उडुपी में लास्ट टाइम मलपे में था प्रीमियर लीग, वो भी एम स्पोर्ट्स था. यूट्यूब में हाँ, मैं देखता हूँ पूरा मैच. हाँ वो उसका है ना पड़बिद्री का. ओ सॉरी हाँ M9. ओ M9 हाँ अच्छा आपको एम स्पोर्ट्स. डिलीवरी गगन कोटिंज ಏಳು ಎಸ್ತಗಾರಿಕೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ. ಇಲು ತದನಂತರ ಪಂದ್ಯಾಕೂಟ ಕಟೀಲ್ ಫ್ರೆಂಡ್ಸ್ ವರ್ಸಸ್ ವಿದ್ವಾನ್ ಬಾಯ್ಸ್. ಅದೃಷ್ಟದ ನಾಣ್ಯ ಚುಮುಕಿಗಾಗಿ ಈತನ ನಾಯಕರನ್ನ ಆಹ್ವಾನಿಸ್ತಾ ಇದ್ದಾವೆ.
ಹೇಲೋ ಸತತವಾಗಿ ಉತ್ತಮ ರೀತಿಯ ಎಸ್ತಗಾರಿಕೆ. 1 ರನ್ನಿನ ಸೇವೆ ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಷಡ್ಕ ಬೌಂಡರಿ ಸಿಡಿಸಿದಲ್ಲಿ ಮಾತ್ರ ಸಿ ಬಾಯ್ಸ್ ತಂಡ ಈ ಒಂದು ಪಂದ್ಯಾಕೂಟವನ್ನು ಜಯಿಸಬಹುದು. 10 ಎಸೆತ 36 ಓಟದ ಅವಶ್ಯಕತೆ. 10 balls 36 runs required to win the match. ಹೇಲೋ ಉತ್ತಮ ರೀತಿಯ ಎಸ್ತಗಾರಿಕೆ, ಬಹಳಷ್ಟು ಉತ್ತಮ ರೀತಿಯ ಎಸ್ತಗಾರಿಕೆ. 1 ಹೆಚ್ಚಳ ಅಂಕಾಂಶ ಪಟ್ಟಿಯಲ್ಲಿ 1 ರನ್ನಿನ ಹೆಚ್ಚಳವನ್ನು ಕಾಣ್ತಾ ಇದೆ. ಹೇಲೋ ಮುಖ್ಯನಾ? ರಮೇಶ್ ಪೂಜಾರಿ ನೇತೃತ್ವದ ಸಂಸ್ಥೆ ಕರಾವಳಿ ಆಟೋ ಈ ಒಂದು ಪ್ರೀಮಿಯರ್ ಲೀಗ್ ಅನ್ನ ನಡೆಸ್ತಾ ಇದೆ ಓವೆಲ್ ಮೈದಾನದಲ್ಲಿ. ಬಾಲಿಷ್ಠ ತಂಡ ಸಿ ಬಾಯ್ಸ್ ವರ್ಸಸ್ ಕರಾವಳಿ ಆಟೋ. ಹೇಲೋ ಡಾಟೆಡ್ ಡೆಲಿವರಿ ಗಗನ್ ಕೊಟ್ಟಿಜ್ಜ. 1 ರನ್ನಿನ ಸೇರ್ಪಡೆ. ಲೆಗ್ ಬಾಯ್ 1 run. 26 loss of 2 wickets. ಮಧ್ಯ ಉತ್ತಮ ರೀತಿಯ ಎಸ್ತಗಾರಿಕೆ. ವೈಟ್ ಬಾಲ್. ಹೇಲೋ ಮುಂದಿನ ಪಂದ್ಯಾಕೂಟ ವಿದ್ವಾನ್ ಬಾಯ್ಸ್ ವರ್ಸಸ್ ಕಟೀಲ್ ಫ್ರೆಂಡ್ಸ್. ಡಾಟ್ ಬಾಲ್. 7 ball 33 runs required. 7 ball 33. ಈತನ್ ಮಧ್ಯ ಅಶೋಕ್. ರೋಹನ್ 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 ವಿಕೆಟ್ ಆನದ ಓರಾಣದೆ ಲಾಸ್ಟ್ ಬಾಲ್ ಅವಿ ಲಾಸ್ಟ್ ಬಾಲ್ ವಿಕೆಟ್. ರೋಹನ್ 6 ಎಸೆತ 33 ಓಟದ ಅವಶ್ಯಕತೆ. ಜೆಕೆ ಹೊಸ ದಾಂಡಿಗನ ಪರಿಚಯವನ್ನ ಕಂಡುಕೊಳ್ತಾ ಇದ್ದೇವೆ. ಜೆಕೆ ಜೀವನ್ ಕುಲಾಲ್ ಬ್ಲೂ ಬಾಯ್ ಸಿ ಬಾಯ್ಸ್ ಪರವಾಗಿ ಜೀವನ್ ಕುಲಾಲ್ ಜೆಕೆ. ರಾಜಿ ಎಸ್ತಗಾರಿಕೆ ಭಾಗದಲ್ಲಿ ರಾಜ್ಯ ಸಾಲಿಗ್ರಾಮ. ಎಸ್ತಗಾರಿಕೆ ಭಾಗದಲ್ಲಿ ರಾಜ್ಯ ಸಾಲಿಗ್ರಾಮ. ಸ್ಟ್ರೈಕರ್ ಭಾಗದಲ್ಲಿ ಗಗನ್ ಕೊಟ್ಟಿಂಜ. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಜೆಕೆ ಜೀವನ್ ಕುಲಾಲ್. 6 ಎಸೆತ 33 ಓಟದ ಅವಶ್ಯಕತೆ. 6 ಎಸೆತ ರಾಜ ಸಾಲಿಗ್ರಾಮ. ಟೆನ್ನಿಸ್ ಬಾಲ್ ನ ಅಗ್ರ ಕ್ರಮಾಂಕದ ಆಟಗಾರ ರಾಜ. ವೈಟ್ ಬಾಲ್. ರಾಜ ಸಾಲಿಗ್ರಾಮ ಉತ್ತಮ ರೀತಿಯ ಎಸ್ತಗಾರಿಕೆ ಕಂಡುಕೊಂಡ್ರು ಕೂಡ ವೈಟ್ ಬಾಲ್. ಗಗನ್ ಸ್ಟ್ರೈಕರ್ ಭಾಗದಲ್ಲಿ ಗಗನ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಜೆಕೆ. ಬೌಲರ್ ರಾಜ ಸಾಲಿಗ್ರಾಮ. ಉತ್ತಮ ರೀತಿಯ ಎಸ್ತಗಾರಿಕೆ. ಸ್ಟ್ರೈಕರ್ ಭಾಗದಲ್ಲಿ ಜೆಕೆ ಗಗನ್. ರಾಜ ಟು ಜೆಕೆ. ಉತ್ತಮ ರೀತಿಯ ಎಸ್ತಗಾರಿಕೆ. ವೈಟ್ ಬಾಲ್. Again white ball. ತಂಡದ ಮೊತ್ತ 30. 5 ball 5 sixes required. 5 ಎಸೆತ 30 ಓಟದ ಅವಶ್ಯಕತೆ. 5 ಎಸೆತ 30 ಓಟದ ಅವಶ್ಯಕತೆ. ಜೆಕೆ ಇತರ್ ಮಧ್ಯ ಜೆಕೆ ಉತ್ತರಿ ಪತನಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲಿ ಜೆಕೆ ಸತತವಾಗಿ ವಿಕೆಟ್ ಪತನಗೊಳ್ತಾ ಇದೆ. ಇನ್ನೋರ್ವ ಎಡಗೈ ಮಾದರಿಯ ದಾಂಡಿಗ ಶೈಲೇಶ್ ಮಲ್ಲಾರ್ ಪರಿಸರದ ಅನುಭವಿ ದಾಂಡಿಗ ಕೂಡ. ಆರಂಭಿಕ ದಿನಗಳಲ್ಲೇ ಬ್ಲೂ ಫೋರ್ಸ್ ಪರವಾಗಿ ಆಡಿದಂತಹ ಅನುಭವಿ ಆಟಗಾರ ಶೈಲೇಶ್ ಮಲ್ಲಾರ್ ಈ ಬಾರಿ ಸಿ ಬಾಯ್ಸ್ ಪರವಾಗಿ ಖಟ್ಟರ್ ಶೈಲು. 4 ಎಸೆತ 30 ಓಟದ ಅವಶ್ಯಕತೆ. ಗಗನ್ ಕೊಟ್ಟಿಜ್ಜ, ಶೈಲೇಶ್ ಮಲ್ಲಾರ್
ಎಸ್ತಗಾರಿಕೆ ವಿಭಾಗದಲ್ಲಿ ರಾಜ್ಯ ಸಾಲಿಗ್ರಾಮ. ಮುಂದಿನ ಪಂದ್ಯಾಕೂಟ ಕಟೀಲ್ ಫ್ರೆಂಡ್ಸ್ ವರ್ಸಸ್ ವಿದ್ವೋರ್ ಬಾಯ್ಸ್. ಶೈಲೇಶ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಶೈಲೇಶ್ ರಾಜಾ ಟು ಶೈಲೇಶ್. ಉತ್ತಮ ರೀತಿಯ ಎಸ್ತುಗಾರಿಕೆ ವೈಟ್ ಬಾಲ್. ಉತ್ತಮ ರೀತಿಯ ಎಸ್ತುಗಾರಿಕೆ ಕಂಡುಕೊಂಡು ಕೂಡ ವೈಟ್ ಬಾಲ್. ಒಂದು ಪಂದ್ಯಾಕೂಟದಲ್ಲಿ ಶೈಲೇಶ್ ಮಲ್ಲಾರ್. ರಾಜಾ ಟು ಶೈಲೇಶ್. ಉತ್ತಮ ರೀತಿಯ ಚೆಂಡು. ಶೈಲೇಶ್ ವಿಕೆಟ್ ಪತನಗೊಳ್ತಾ ಇದೆ. ಸತತವಾಗಿ ಆಟಗಾರರು ಇನ್ನಿಂಗ್ಸ್ ಕಟ್ತಾ ಇಲ್ಲ, ಹೋಗು ಬರುವಿಕೆ ಕಾಣ್ತಾ ಇದೆ. ಇಲು ಕ್ಯಾಚ್ ಇಲು. ಬ್ಯಾಟ್ಸ್ಮನ್ ನೇಮ್ ನ್ಯೂ ಬ್ಯಾಟ್ಸ್ಮನ್ ನೇಮ್. ಹೊಸ ಆಟಗಾರ ಪರಿಚಯವನ್ನು ಕಾಣ್ತಾ ಇದೆ. ಪಚ್ಚು ಯಾನೆ ಪ್ರಶಾಂತ್. ಬಹಳಷ್ಟು ಅನುಭವಿ ಎಸೆತಗಾರ ಕೂಡ. ಈ ಬಾರಿ ದಾನಿಗರ ತಂಡದಲ್ಲಿ ಪಚ್ಚುನ ಪರಿಚಯಿಸ್ತಾ ಇದೆ. ಆರಂಭಿಕ ದಿನಗಳಲ್ಲಿ ತುಡಾರ್ ಫ್ರೆಂಡ್ಸ್ ಪರವಾಗಿ ಅದೆಷ್ಟೋ ಪಂದ್ಯಾಕೂಟವನ್ನು ಆಡಿದಂತ ಪಚ್ಚು, ತದನಂತರ ಕಟೀಲ್ ಫ್ರೆಂಡ್ಸ್ ಬ್ಲೂ ಫೋರ್ಸ್, ಈ ಬಾರಿ ಸಿ ಬಾಯ್ಸ್ ಪರವಾಗಿ ಪಚ್ಚುನ ಪರಿಚಯವನ್ನು ಕಾಣ್ತಾ ಇದೆ. ಬಹಳಷ್ಟು ಅನುಭವಿ ಎಸೆತಗಾರ ಕೂಡ ಪಚ್ಚು. ದಾನಿಗ ತಂಡದಲ್ಲಿ ಪಚ್ಚುನ ಪರಿಚಯವನ್ನ ಕಂಡುಕೊಂಡ್ರೆ ಎಸ್ತುಗಾರಿಕೆ ವಿಭಾಗದಲ್ಲಿ ರಾಜ್ಯ ಸಾಲಿಗ್ರಾಮ. ರಾಜಾ ಟು ಪಚ್ಚು. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಷಡ್ಕಗಳು ಸಿಡಿದಲ್ಲಿ ಮಾತ್ರ ಒಂದು ಪಂದ್ಯಾಕೂಟವನ್ನ ಜಯಿಸಬಹುದು. ಬಾಯ್ಸ್ ರಾಜಾ ಉತ್ತಮ ರೀತಿಯ ಎಸ್ತುಗಾರಿಕೆ. 2 ಸಫಲತೆ ಓಟವನ್ನು ಕಳಿಸ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನು ಕಾಣ್ತಾ ಇದೆ. 33 ಲಾಸ್ ಆಫ್ 5 ವಿಕೆಟ್ಸ್. ಪಚ್ಚು ಸ್ಟ್ರೈಕರ್ ವಿಭಾಗದಲ್ಲಿ. ಪಚ್ಚು ಯಾನೆ ಪ್ರಶಾಂತ್. 2 ಎಸೆತ 27 ಓಟದ ಅವಶ್ಯಕತೆ. ಉತ್ತಮ ರೀತಿಯ ಹೊಡೆತಗಾರಿಕೆ ಪಚ್ಚು ಮುಖೇನ ಬೌಂಡರಿ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆ ಕಟ್ಕೊಂಡು ಕೂಡ ಪಚ್ಚು ಮುಖೇನ ಅಂತಿಮ ಒಂದು ಎಸ್ತ.